ಎನ್ಸಿಬಿ ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ವಯನಾಡು ಭೂಕುಸಿತಕ್ಕೆ ಈವರೆಗೂ ಕೂಡ ಸಾವನ್ನಪ್ಪಿರುವವರ ಸಂಖ್ಯೆ 300ರ ಗಡಿ ದಾಟಿದೆ. ಭಾರತೀಯ ಸೇನೆಯು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ಭಾರತೀಯ ಸೇನಾ ತಂಡವು ಆಗಸ್ಟ್ 2ರಂದು ಕೇರಳದ ಭೂಕುಸಿತ ಪೀಡಿತ ವಯನಾಡಿನ ಪಡವಟ್ಟಿ ಕುನ್ನು ಅನ್ನುವಂಥವರ ಮನೆಯಲ್ಲಿ ಒಂದೇ ಕುಟುಂಬದ 4ರನ್ನ ಜೀವಂತವಾಗಿ ಪತ್ತೆ ಮಾಡಿದೆ. ಜಿಲ್ಲೆಯ ಭೂಕುಸಿತದಿಂದ ಧ್ವಂಸಗೊಂಡಂತಹ ವೈತಿರಿ ತಾಲೂಕಿನಲ್ಲಿ ಅತಿ ಹೆಚ್ಚು ಹಾನಿಗೆ ಒಳಗಾದಂತಹ ಮತ್ತು ದೂರದ ಸ್ಥಳದಲ್ಲಿದ್ದಂತಹ ಮನೆಯೊಂದರಲ್ಲಿ ಮಕ್ಕಳನ್ನು ಪತ್ತೆ ಮಾಡಲಾಗಿದೆ. ರಾಜ್ಯ ಪೊಲೀಸ್ ಅಧಿಕಾರಿಗಳು ಬದುಕುಳಿದವರನ್ನ ಜಾನಿ, ಜೋಮೋಲ್, ಅಬ್ರಹಾಂ ಮತ್ತು ಕ್ರಿಸ್ಟಿ ಅಂತ ಹೇಳಿ ಗುರುತಿಸಲಾಗಿದೆ. ಜೋಮೋಲ್ ಕಾಲಿಗೆ ಗಾಯಗಳಾಗಿದೆ ಅಂತ ಹೇಳಿ ರಕ್ಷಣಾ ಇಲಾಖೆ ತಿಳಿಸಿದೆ. ಮೇಜರ್ ಜನರಲ್ ವಿಟಿ ಕೇರಳ ಕರ್ನಾಟಕ ಉಪಪ್ರದೇಶದ ಜನರಲ್ ಆಫೀಸರ್ ಕಮಾಂಡಿಂಗ್ ಮ್ಯಾಥ್ಯೂ ವಯನಾಡಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಬದುಕುಳಿದವರು ತಮ್ಮ ಮನೆಯಲ್ಲಿ ಸುರಕ್ಷಿತವಾಗಿ ಇರೋದನ್ನ ಸೇನೆ ಕಂಡು ಹಿಡಿದಿದೆ ಅಂತ ತಿಳಿಸಿದರು. ಇದು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಸಿಬಿ ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.